ಓಂ ಶ್ರೀ ಅಂಜನಾದೇವಿಯೇ ನಮಃ. ವೃಶ್ಚಿಕ ರಾಶಿ ಜನವರಿ ತಿಂಗಳ ಭವಿಷ್ಯ 2026 ಭವಿಷ್ಯ ನೋಡಿ. ಒಳ್ಳೆಯ ದಿನಗಳು ಆರಂಭವಾಗುತ್ತದೆ. ಧೈರ್ಯದಿಂದ ಮುಂದಕ್ಕೆ ಹೆಜ್ಜೆ ಹಾಕಿ ಅದೃಷ್ಟ ಫಲ ಬರುತ್ತೆ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ, ಹಾಗೂ ಶೇರ್ ಅನ್ನು ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಅನ್ನು ಮಾಡಿ. ವೀಕ್ಷಕರೇ, ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಹನುಮಂತನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ಅದೃಷ್ಟಗಳು ದರಿದ್ರಗಳು ದೂರವಾಗುತ್ತೆ. ಬನ್ನಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವ, ನೀವು ಹೇಗಿರ್ತೀರಾ, ನಿಮ್ಮ ಭವಿಷ್ಯ ಏನಿದೆ ಅನ್ನೋದನ್ನು ನೋಡೋಣ ಬನ್ನಿ. ನೋಡಿ, ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಜಯವನ್ನು ತಂದುಕೊಡಲಿದೆ. ಗ್ರಹ ಸಂಚಾರವು ನಿಮ್ಮ ಪರವಾಗಿರುವುದರಿಂದ ಹಿಡಿತದ ಕೆಲಸವನ್ನು ಪೂರ್ಣಗೊಳಿಸುವ ಛಲ ನಿಮ್ಮಲ್ಲಿ ಹೆಚ್ಚಿರುತ್ತದೆ. ಆದರೆ ಮಾತಿನ ಮೇಲೆ ನಿಗಾ ಇಡುವುದು ಮತ್ತು ಅವಸರದ ನಿರ್ಧಾರವನ್ನು ತಡೆಯುವುದು ಬಹಳ ಮುಖ್ಯ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಬಹಳಷ್ಟು ಧೈರ್ಯವಾಗಿ ಮುಂದಕ್ಕೆ ಹೆಜ್ಜೆಯನ್ನು ಇಡುವಂತಹ ವ್ಯಕ್ತಿತ್ವ ನಿಮ್ಮದಾಗಿರ್ತಕ್ಕಂಥದ್ದು. ಮತ್ತು ತುಂಬ ಅತಿರೇಕಕ್ಕೂ ಹೋಗುವಂತಹ ಸಾಧ್ಯತೆಯೂ ಕೂಡ ಇದೆ. ಈ ಒಂದು ತಿಂಗಳಿನಲ್ಲಿ ಯಾರ ಮೇಲಾದರೂ ಏನಾದರೂ ಹೇಳಿಬಿಟ್ರೆ ಅವರ ಮೇಲೆ ಸೇಡು ತೀರಿಸಿಕೊಳ್ಳುವಂತಹ ವ್ಯಕ್ತಿತ್ವ ಮನಸ್ಥಿತಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ. ಜೀವನದಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ನಿಮ್ಮ ಒಂದು ಗುಣಲಕ್ಷಣ. ನೋಡಿ, ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ, ವಿಶೇಷವಾಗಿ ತಿಂಗಳ ಪ್ರಾರಂಭದಲ್ಲಿ ನೋಡಿದಾಗ, ಉದ್ಯೋಗದಲ್ಲಿ ನೋಡಿದಾಗ ಮತ್ತು ನಿಮ್ಮ ವೃತ್ತಿಯಲ್ಲಿ ನೋಡಿದಾಗ ಏನಿದೆ ಅನ್ನೋದನ್ನು ನೋಡಿದಾಗ, ವಿಶೇಷವಾಗಿ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಕೂಡ ಹೆಚ್ಚಾಗಬಹುದು. ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಅದನ್ನು ಅಶಾಂತಿಯಿಂದ ಬಗೆಹರಿಸಿಕೊಳ್ಳಿ. ಇದು ನಿಮಗೆ ಉತ್ತಮವಾಗುತ್ತದೆ. ಯಾಕೆಂದರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರನ್ನ ನಿಮ್ಮ ಪ್ರೀತಿಸಿದ್ರೆ ನಿಮ್ಮ ಹಿರಿಯ ಅಧಿಕಾರಿ ಕೂಡ ನಿಮ್ಮನ್ನು ಪ್ರೀತಿಸ್ತಾರೆ. ಇಲ್ಲದಿದ್ದರೆ ನಿಮ್ಮ ಜೊತೆಯಲ್ಲಿದ್ದವ್ರು ಏನಾದರೂ ನೀವು ತೊಂದರೆಗಳನ್ನು ಮಾಡಿದಾಗ ನಿಮ್ಮ ಹಿರಿಯ ಅಧಿಕಾರಿಗಳು ಕೂಡ ನಿಮಗೆ ತೊಂದರೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಇದು ಸರ್ಕಾರಿ ಕ್ಷೇತ್ರದಲ್ಲಿದ್ದವ್ರಿಗೂ ಅನ್ವಯ ಆಗುತ್ತೆ, ಅಥವಾ IT ಸೆಕ್ಟರ್ನಲ್ಲಿ ಇರ್ತಕ್ಕಂಥವ್ರಿಗೂ ಅನ್ವಯ ಆಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಬ್ಯಾಂಕ್ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಬಹಳಷ್ಟು ಅನ್ವಯ ಆಗುವಂಥದ್ದು. ಇನ್ನು ವ್ಯಾಪಾರ ಬಗ್ಗೆ ನೋಡೋಣ ಬನ್ನಿ. ನೋಡಿ, ವ್ಯಾಪಾರಸ್ಥರಿಗೆ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಅಥವಾ ವಿಸ್ತರಿಸಲು ಇದು ಸೂಕ್ತವಾದ ಸಮಯ. ಹೂಡಿಕೆ ಮಾಡಿದ ಹಣದಿಂದ ಲಾಭ ಬರುವ ಸಾಧ್ಯತೆ ಇದೆ. ರಿಯಲ್ ಎಸ್ಟೇಟ್ ಅಥವಾ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ವಿಶೇಷ ಲಾಭವನ್ನು ಸಿಗಲಿದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನು ನಡೆಸ್ತಾ ಆಗಿರ್ಬೋದು, ಅಥವಾ ಗೇರ್ಸ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಅಥವಾ ಬಹಳಷ್ಟು ಟೆಕ್ನಾಲಜಿಗಳನ್ನು ನೀವು IT ಸಂಬಂಧಪಟ್ಟಂತಹ ಕೆಲವು ಟೆಕ್ನಾಲಜಿಗಳನ್ನು ಮಾಡ್ತಾ ಇರ್ತಕ್ಕಂಥ ವ್ಯವಹಾರವಾಗಿರ್ಬೋದು. ಅದು ದೊಡ್ಡ ಪ್ರಮಾಣದಲ್ಲಿ ಆಗಿರ್ಬೋದು ಅಥವಾ ಸಣ್ಣ ಪ್ರಮಾಣದಲ್ಲಿ ಆಗಿರ್ಬೋದು, ಅಥವಾ ಆಡಿಟ್ ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಅಥವಾ ಸರ್ವಿಸ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವರಿಗೆ ವಿಶೇಷವಾದಂಥ ಲಾಭವನ್ನು ತಂದುಕೊಡುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ನೋಡಿದಾಗ ಬಲವಾಗಿರುತ್ತದೆ. ಹಳೆಯ ಬಾಕಿ ಬರಬೇಕಿದ್ದ ಹಣ ನಿಮ್ಮ ಕೈ ಸೇರಬಹುದು. ಆದರೆ ಮನೆಯ ಸದಸ್ಯರ ಆರೋಗ್ಯದ ಮೇಲೆ ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಹೆಚ್ಚು ಖರ್ಚು ಮಾಡುವ ಸಾಧ್ಯತೆಗಳು ಇದೆ. ನೋಡಿ, ಆರೋಗ್ಯದ ಮೇಲೆ ಅಥವಾ ಯಾರಿಗಾದರೂ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಿಮ್ಮ ತಂದೆಗೋ ಅಥವಾ ನಿಮ್ಮ ತಾಯಿಗೋ ನಿಮ್ಮ ಅಣ್ಣನಿಗೋ ಏನೋ ಒಂದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬರೋದ್ರಿಂದ ಅದಕ್ಕೆ ಹೆಚ್ಚು ಖರ್ಚುಗಳನ್ನು ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಟರ್ಮ್ ಇನ್ಶೂರೆನ್ಸು ಅಥವಾ ಹೆಲ್ತ್ ಇನ್ಶೂರೆನ್ಸ್ಗಳನ್ನು ಮಾಡಿ ಇಟ್ಕೊಂಡಿರಿ. ಅದು ನಿಮ್ಮ ಒಂದು ಹಣಕಾಸಿನ ಸಮಸ್ಯೆಗೆ ಒಂದು ಉತ್ತಮವಾದಂತಹ ಪರಿಹಾರ. ಮನುಷ್ಯ ಅಂತ ಹೇಳಿದ ಮೇಲೆ ನಿಮಗೇನು ತೊಂದರೆ ಬರದೇ ಇದ್ರೂ ಬೇರೆಯವರಿಗೆ ತೊಂದರೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ತುಂಬ ಕಂಪನೀಸ್ಗಳಿರ್ತಕ್ಕಂಥದ್ದು. ಅದನ್ನು ನೀವು ಟರ್ಮ್ ಇನ್ಶೂರೆನ್ಸ್ಗಳನ್ನು ಮಾಡಿಕೊಂಡ್ರೆ ಬಹಳಷ್ಟು ರೀತಿಯಾದಂಥ ಲಾಭ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಸ್ವಲ್ಪ ಐಷಾರಾಮಿ ಬಟ್ಟೆಗಳನ್ನು ಹಾಕೊಳ್ಳುವಂಥದ್ದು, ಐಷಾರಾಮಿವಾಗಿರ್ತಕ್ಕಂತಹ ಸಮವಸ್ತ್ರವನ್ನು ಧರಿಸೋದನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಮತ್ತು ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ನು ಬಹಳಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಇನ್ನು ಮುಂದಿನ ವಿಚಾರವನ್ನು ನೋಡಿದಾಗ, ಕುಟುಂಬ ಮತ್ತು ಸಂಬಂಧ. ನೋಡಿ, ಕುಟುಂಬದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆಗಳು ಇವೆ. ಅಥವಾ ನಿಮ್ಮ ಮಕ್ಕಳ ಮದುವೆ ಕೂಡ ನೆರವೇರುವಂತಹ ಸಾಧ್ಯತೆ ಇದೆ. ಮಗಳು ಅಥವಾ ಮಗ
ಮತ್ತು ಮನೆಯ ಹಿರಿಯರ ಬೆಂಬಲವು ನಿಮಗೆ ಶ್ರೀರಕ್ಷೆಯಾಗಲಿದೆ. ಓಕೆನಾ, ಒಂದು ಒಳ್ಳೆ ಸಂಬಂಧ ಬರುತ್ತೆ. ಆ ಸಂಬಂಧದಿಂದ ಹಿರಿಯರು ನಿಮಗೆ ಬೆಂಬಲವು ಕೂಡ ವ್ಯಕ್ತಪಡಿಸಬಹುದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ದಾಂಪತ್ಯ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವು ಕೂಡ ಇರುತ್ತದೆ. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆಯು ಕೂಡ ಇದೆ. ಅಂದರೆ ನಿಮ್ಮ ಪ್ರೇಮ ಜೀವನದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವಂತಹ ಸಾಧ್ಯತೆ ಇದೆ. 2-3 ವರ್ಷದಿಂದ ಒಂದು ಒಳ್ಳೆ ರಿಲೇಷನ್ಶಿಪ್ಪನ್ನು ಮಾಡ್ಕೊಂಡು ಬಂದಿರ್ತೀರಾ ಮತ್ತು ಮನೆಯವರ ಕಡೆಯಿಂದ ಒಪ್ಪಿಗೆ ಸಿಗ್ತಾ ಇರುತ್ತೆ. ಆದರೆ 3ನೇ ವ್ಯಕ್ತಿಗಳು ಬಂದು ಸ್ವಲ್ಪ ಹಸ್ತಕ್ಷೇಪದಿಂದ ದೂರ ಮಾಡುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ 3ನೇ ವ್ಯಕ್ತಿಗಳು ಯಾರು ಅಂತ ತಿಳ್ಕೊಂಡು ಸ್ವಲ್ಪ ಅವರಿಂದ ಎಚ್ಚರಿಕೆಯಿಂದ ಇರೋದು ನಿಮಗೆ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು 3ನೇ ವ್ಯಕ್ತಿಗಳು ನಿಮ್ಮ ಒಂದು ಬಾಂಧವ್ಯಕ್ಕೆ ಸ್ವಲ್ಪ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಮನೆಯವರು ಒಪ್ಪಿಗೆ ಕೊಟ್ಟರು ಕೂಡ ಈ 3ನೇ ವ್ಯಕ್ತಿಗಳು ಸ್ವಲ್ಪ ತೊಂದರೆ ಮಾಡುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಜಾಗೃತರಾಗಿರಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ನೋಡಿದಾಗ, ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ. ರಕ್ತದೊತ್ತಡ ಅಂದರೆ ಬೇಗ ಸೆಟ್ ಮಾಡ್ಕೊಂಡ್ಬಿಡೋದು, ಇದರಿಂದ BP ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಸ್ವಲ್ಪ ನಿರ್ಲಕ್ಷ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪವನ್ನು ತೀರಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಆವಾಗಲೇ ಹೇಳಿದಂಗೆ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೂಡ ಸೇಡು ತೀರಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಕೆಲವೊಂದು ಸಮಯ ನೀವು ಇರ್ತಕ್ಕಂತಹ ನಿಮ್ಮ ರಾಶಿಯ ಗುಣ ಆ ರೀತಿಯಲ್ಲಿ ಇರ್ತದೆ. ಓಕೆನಾ, ಹಾಗಾಗಿ ನಿಮ್ಮಲ್ಲಿ ನೀವು ಆದಷ್ಟು ತಾಳ್ಮೆಯನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹೆಲ್ತ್ಗೆ ಸಂಬಂಧಪಟ್ಟಿದ್ದನ್ನು ಆದಷ್ಟು ಅಲಕ್ಷ್ಯವನ್ನು ಮಾಡಲಿಕ್ಕೆ ಹೋಗಬೇಡಿ. ನಿರ್ಲಕ್ಷಿಸಿದರೆ ನಿಮಗೆ ಬಹಳಷ್ಟು ಕಂಟಕಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಮತ್ತು ದೈಹಿಕ ಆಯಾಸ ಮತ್ತು ಮಾನಸಿಕ ಒತ್ತಡಗಳು ಹೋಗಲಾಡಿಸಲು ವಿಶ್ರಾಂತಿ ಅಗತ್ಯ. ವಾಹನ ಚಲಾವಣೆ ಮಾಡುವಾಗ ಜಾಗರೂಕತೆಯಿಂದ ಇರಿ. ಯಾಕೆಂದರೆ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಸ್ಕಿಡ್ ಆಗುವಂಥದ್ದು ಏನೋ ಒಂದು ಆಗ್ತಾ ಇರುತ್ತೆ, ಸ್ವಲ್ಪ ಜಾಗ್ರತೆಯನ್ನು ಕೊಡಿ. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಉತ್ತಮ ಪ್ರಗತಿಯನ್ನು ಕಂಡುಬರಲಿದೆ. ಸಂಶೋಧನೆ ಮತ್ತು ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವವರಿಗೆ ಹೊಸ ಅವಕಾಶಗಳು ಸಿಗಲಿದೆ. ಅಂದರೆ ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ರೆ ಅಂಥವರಿಗೆ ಬಹಳಷ್ಟು ರೀತಿಯಾದಂಥ ಲಾಭವಿದೆ. ಮತ್ತು ಸೋಮಾರಿತನವನ್ನು ಬಿಟ್ಟು ಓದಿನ ಕಡೆಗೆ ಗಮನ ಹರಿಸಿದರೆ ಬಹಳಷ್ಟು ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಅದೃಷ್ಟವಾದಂತಹ ಅಂಶವನ್ನು ನೋಡಿದಾಗ, ಅದೃಷ್ಟವಾದಂತಹ ಸಂಖ್ಯೆ ಅಂತ ನೋಡಿದಾಗ 9 ಮತ್ತು 1 ಬಹಳಷ್ಟು ರೀತಿಯಾದಂತಹ ಶುಭದಾಯಕವಾಗಿರ್ತಕ್ಕಂಥ ಸಂಖ್ಯೆ. ಬಣ್ಣ ಬಂದು ಕೆಂಪು ಮತ್ತು ಕೇಸರಿಯು ಕೂಡ ಈ ತಿಂಗಳಿನಲ್ಲಿ ಅದೃಷ್ಟವಾದದ್ದು. ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದರೆ ಮಂಗಳವಾರ ಮತ್ತು ಗುರುವಾರ ಬಹಳಷ್ಟು ರೀತಿಯಾದಂತಹ ಶುಭವಾಗಿರಬಹುದು. ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಅಡೆತಡೆಗಳನ್ನು ಬರ್ತಾ ಇದ್ರೆ ಅದನ್ನು ನಿವಾರಿಸಿಕೊಳ್ಳಬೇಕಂದ್ರೆ ಈ ಒಂದು ಪರಿಹಾರಗಳನ್ನು ಮಾಡಿ. ನಾನು ಆವಾಗಲೇ ಹೇಳಿದಂಗೆ ಹನುಮಂತ ಎಂದು ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ದರಿದ್ರತನವೂ ಕೂಡ ದೂರವಾಗುತ್ತೆ. ಮಂಗಳವಾರ ದಿನದಂದು ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಧರ್ಮಸ್ಥಳದ ಮಂಜುನಾಥ ಅಥವಾ ಸುಬ್ರಹ್ಮಣ್ಯನ ಧ್ಯಾನವನ್ನು ಮಾಡಿದರೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ, ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಮಂಗಳವಾರ ಏನಾದರೂ ಒಂದು ಬಡವರಿಗೆ ದಾನ ಮಾಡಿ ಅಥವಾ ನಿರ್ಗತಿಕರಿಗೆ ಏನಾದರೂ ಒಂದು ದಾನವನ್ನು ಮಾಡಿ ಅಥವಾ ಸಮವಸ್ತ್ರವನ್ನು ದಾನವನ್ನು ಮಾಡುವುದರಿಂದ, ಹೆಸರುಬೇಳೆ ಅಥವಾ ಕೆಂಪು ಸಂಬಂಧಪಟ್ಟಂಥ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ನಿಮಗೆ ಬಹಳಷ್ಟು ರೀತಿಯಾದಂಥ ಶುಭಕರ ಇರುತ್ತದೆ. ಇಷ್ಟು ವೃಶ್ಚಿಕ ರಾಶಿಯ ಜನವರಿ ತಿಂಗಳ ಒಂದು ಫಲಾನುಫಲಗಳು. ಆದಷ್ಟು ಧೈರ್ಯದಿಂದ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಮುಂದಕ್ಕೆ ಹೆಜ್ಜೆ ಹಾಕಿ ಅದೃಷ್ಟ ಫಲ ಬರುತ್ತೆ. ಒಳ್ಳೆಯದಾಗಲಿ. ಹರಿ ಓಂ.